ಸಭಾಶಾಸ್ತ್ರದ ಕುರಿತಾಗಿ ಕಳೆದ ಕೆಲವು ವಾರಗಳಲ್ಲಿ ನಾವು ನೋಡುತ್ತಾ ಬಂದವರಾಗಿದ್ದೇವೆ. ಅಲ್ಲಿ ಸಭೆಯ ಉದ್ದೇಶಗಳು, ಸಭೆಯನ್ನ ಯಾಕೆ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ ಹೇಳ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ 4 ವಿಷಯಗಳ ಕುರಿತಾಗಿ ನಾವು ತುಂಬಾ ವಿಷಯಗಳಿದೆ. ತುಂಬಾ ವಿಷಯಗಳು ಸಭೆಯ ಉದ್ದೇಶಗಳಾಗಿ ನಾವು ಕಾಣ್ತಕ್ಕಂಥವರಾಗಿರ್ತೇವೆ. ಆದ್ರೆ ಬಹಳ ಮುಖ್ಯವಾಗಿ 4 ವಿಷಯಗಳನ್ನು ನಾವು ಕಳೆದ ವಾರ ಧ್ಯಾನ ಮಾಡುತ್ತಾ ಬಂದವರಾಗಿದ್ದೇವೆ. ಈ ವಾರ ನಾವು ಕೆಲವು ವಿಷಯಗಳನ್ನ ಮತ್ತೆ ನಾವು ಮುಂದುವರಿಸ್ತಾ ಇದ್ದೇವೆ. ಅಂದ್ರೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ, ಸಭೆಯಲ್ಲಿ ಅಂಗವಾಗಿದ್ದೇವೆ ನಾವು. ಈ ಸಭೆಯಲ್ಲಿ ಅಂಗವಾಗಿರ್ಬೇಕಾದ್ರೆ, ನಾವು ಸಭೆಗೆ ಸೇರಿಕೊಳ್ಬೇಕಾದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ಯಾವ ನಿಬಂಧನೆ ಇದೆ? ಸಾಮಾನ್ಯವಾಗಿ ಈ ಲೋಕದ ಚರ್ಚ್ಗಳು ಅಥವಾ ಈ ಲೋಕದ ಸಭೆಗಳು ಎಂಬುದಾಗಿ ಕರೆಸಲ್ಪಡ್ಬೇಕಾದ್ರೆ ಅಲ್ಲಿ ಸದಸ್ಯರು ಎಂಬುದಾಗಿ ಕರೀತಾರೆ. ನಾವು ದೇವರ ವಾಕ್ಯದ ಆಧಾರದಲ್ಲಿ ಅಂಗಗಳು ಎಂಬುದಾಗಿ ಕರಿತೇವೆ. ಯಾಕಂದ್ರೆ ಕರ್ತನು ಶಿರಸ್ಸಾಗಿದ್ದಾನೆ ಮತ್ತು ಸಭೆಯು ಆತನ ದೇಹವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಇಲ್ಲಿ ನಾವು ಅಂಗಗಳಾಗಿದ್ದೇವೆ ಹೇಳ್ತಕ್ಕಂಥ ಒಂದು ಸಂಗತಿ ನಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯವಾಗಿದೆ. ಇನ್ನು ಸಾಮಾನ್ಯವಾಗಿ ಅಂದುಕೊಳ್ಳುತ್ತಾರೆ ಕೆಲವರು, ನಮ್ಮ ಸಭೆಯ ಸದಸ್ಯರು ಎಂಬುದಾಗಿ. ಆದ್ರೆ ದೇವರ ವಾಕ್ಯದಲ್ಲಿ ಆ ಮೆಂಬರ್ಶಿಪ್ ಹೇಳ್ತಕ್ಕಂಥದ್ದಲ್ಲ. ಮೆಂಬರ್ಶಿಪ್ ಹೇಳ್ತಕ್ಕಂಥದ್ದು ಈ ಲೋಕದಲ್ಲಿ ಇರ್ತಕ್ಕಂಥ ಒಂದು ವೇಳೆ ಸಂಘ ಸಂಸ್ಥೆಗಳು ಅದಕ್ಕೆ ಸಂಬಂಧಪಟ್ಟ ದೇವರ ವಾಕ್ಯಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಕ್ಕಂಥ ಒಂದು ಸಂಗತಿ, ನಾವು ಅಂಗಗಳಾಗಿದ್ದೇವೆ ಹೇಳ್ತಕ್ಕಂಥ ಒಂದು ಸಂಗತಿ. ಇಲ್ಲಿ ನನ್ನ ಒಂದು ವಿಷಯ, ಬಹಳ ಪ್ರಥಮವಾಗಿರ್ತಕ್ಕಂಥ ವಿಷಯಗಳು, ಸಭೆಯಲ್ಲಿ ನಾವು ಅಂಗಗಳಾಗಬೇಕಾದ್ರೆ ದೇವರ ವಾಕ್ಯ ಏನ್ ಹೇಳುತ್ತದೆ? ಒಬ್ಬನು ಅಂಗಗಳಾಗಬೇಕಾದ್ರೆ ಅಥವಾ ಸಭೆಯಲ್ಲಿ ನಾನು ಒಬ್ಬ ವಿಶ್ವಾಸಿ ಆಗಬೇಕಾದ್ರೆ, ಒಬ್ಬ ಅಂಗವಾಗಿ ನಾನು ಮುಂದುವರಿಬೇಕಾದ್ರೆ ಏನೆಲ್ಲ ಅರ್ಹತೆಗಳಿದೆ ಅಥವಾ ಯಾವ ವಿಷಯಗಳನ್ನ ಆಧಾರ ಮಾಡಿಕೊಂಡು ನಾವು ಅವರನ್ನ ಅಂಗವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ? ನಮಗೆಲ್ಲರಿಗೂ ಗೊತ್ತಿದೆ, ರಕ್ಷಣೆ ಹೊಂದಬೇಕು ಹೇಳ್ತಕ್ಕಂಥ ವಿಷಯ ಗೊತ್ತಿದೆ. ರಕ್ಷಣೆ ಹೊಂದಿರತಕ್ಕಂಥವನು ಸಭೆಯ ಅಂಗವಾಗಿ ಆತನು ಮುಂದುವರಿತಕ್ಕಂಥವನಾಗಿರ್ತಾನೆ ಹೇಳುವಂತ ಸಂಗತಿ ನಮಗೆ ಗೊತ್ತಿದೆ. ಆದ್ರೆ ಸತ್ಯವೇದದಲ್ಲಿ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡಿಕೊಂಡಿರ್ಬೇಕಂತ ಒಂದು ಸಂಗತಿಯಾಗಿದೆ. ಯಾಕಂದ್ರೆ ಸತ್ಯವೇದವು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಸಂಗತಿ ನಮಗೆ ರಕ್ಷಣೆಯ ವಿಷಯದಲ್ಲಿ ನಮಗೆಲ್ಲರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಷಯವಾಗಿದೆ. ಹಾಗಾದ್ರೆ ಒಬ್ಬ ವಿಶ್ವಾಸಿಯು ಕರ್ತನ ಸಭೆಯಲ್ಲಿ ಆತನು ಅಂಗವಾಗಬೇಕಾದ್ರೆ ಸುಮ್ನೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲರನ್ನ ನಾವು ಅಂಗವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎಷ್ಟೋ ಜನರು ಈ ಲೋಕದಲ್ಲಿ ಇರ್ತಕ್ಕಂಥವರು ಅಥವಾ ಆಸಕ್ತಿ ಇದೆ ಎಂಬುದಾಗಿ ಹೇಳಿಕೊಂಡು ಬರ್ತಕ್ಕಂಥವರಿದ್ದಾರೆ, ಅಥವಾ ಕೆಲವರು ರೋಗ ಸ್ವಸ್ಥದ ಉದ್ದೇಶವಾಗಿ ಬರ್ತಕ್ಕಂಥವರಾಗಿದ್ದಾರೆ. ಇನ್ನು ಅನೇಕ ಉದ್ದೇಶಗಳಿಗೋಸ್ಕರವಾಗಿ ನಮ್ಮ ಜೊತೆಗೆ ಸೇರಿಕೊಳ್ಳೋದಕ್ಕಂತ ಒಂದು ಉದ್ದೇಶವಾಗಿ ಅವರು ಬರ್ತಾರೆ. ಆದ್ರೆ ನಿಜವಾಗಿ ಅಂಗಗಳಾಗಬೇಕಾದ್ರೆ ಸತ್ಯವೇದದಲ್ಲಿ ನಾವು ಒಂದೇ ಅರ್ಥದಲ್ಲಿ ರಕ್ಷಣೆ ಹೊಂದಬೇಕೆಂಬುದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಆದ್ರೆ ಒಬ್ಬ ವ್ಯಕ್ತಿಯು ನಿಜವಾಗಿ ಸಭೆಯ ಅಂಗವಾಗಬೇಕಾದರೆ ಅವನಿಗೆ ಮೊಟ್ಟ ಮೊದಲನೇದಾಗಿ ಅವನು ರಕ್ಷಣೆ ಹೊಂದಿರತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಂತೆ, ಅವನು ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ಅನುಭವ. ನಾನೊಬ್ಬ ಪಾಪಿಯಾಗಿದ್ದೇನೆ, ನಾನೊಬ್ಬ ಕರ್ತನ ಮಗನಾಗುತ್ತೇನೆ ಎಂಬತಕ್ಕಂಥ ಆ ಪಶ್ಚಾತ್ತಾಪದ ಹೃದಯ. ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 38ನೇ ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪಶ್ಚಾತ್ತಾಪ ಪಡಿರಿ ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಂದ್ರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯು ಆತನು ಸಭೆಯ ಅಂಗವಾಗಿರ್ತಾನೆ ಹೇಳ್ತಕ್ಕಂಥದ್ದು ನಾವು ಅರ್ಥ ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ. ಸಾಮಾನ್ಯವಾಗಿ ಲೋಕದಲ್ಲಿ ಇರ್ತಕ್ಕಂಥ ಸಭೆಗಳಿಗೆ ಅವರ ಅಂಗಗಳು ಅಥವಾ ಮೆಂಬರ್ ಎಂಬುದಾಗಿ ಅವರು ಅಂದ್ಕೊಳ್ತಕ್ಕಂಥವರಾಗಿದ್ದಾರೆ. ಅದು ಈ ತರದ ಒಂದು ಸಂಗತಿ ಇರ್ತಕ್ಕಂಥದ್ದಲ್ಲ. ನಿಜವಾದ ರಕ್ಷಣೆ ಹೊಂದಿರತಕ್ಕಂಥ ಅನುಭವದಲ್ಲಿ ಅಥವಾ ಪಶ್ಚಾತ್ತಾಪದ ಹೃದಯದಿಂದ ದೇವರ ಕಡೆಗೆ ತಿರುಗಿಕೊಂಡಿರ್ತಕ್ಕಂಥವರು ಅವರು ಅಂಗಗಳಾಗಿದ್ದಾರೆ ಹೇಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಿಂದ ಅಲ್ಲಿ 2ನೇ ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯದ 10ನೇ ವಚನ ಮತ್ತು 11ನೇ ವಚನ ಕೂಡ ವ್ಯಕ್ತಪಡಿಸ್ತಾ ಇದೆ. 2 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯದ 10-11ನೇ ವಚನ, ದೇವರ ಚಿತ್ತಾನುಸಾರವಾಗಿರುವ ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ನಾವು ನೋಡುವಾಗ ದೇವರ ಚಿತ್ತಾನುಸಾರವಾಗಿರ್ತಕ್ಕಂಥ ಮಾನಸಾಂತರ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಒಳ್ಳೆ ವಿಷಯ. ರಕ್ಷಣೆ ಹೊಂದಿರತಕ್ಕಂಥ ವಿಷಯ, ಅಣ್ಣನು ರಕ್ಷಣೆ ಹೊಂದಿದ್ದಾನೆ, ತಮ್ಮನು ರಕ್ಷಣೆ ಹೊಂದಿದ್ದಾನೆ, ಅಥವಾ ಇನ್ನು ಅವರ ಕುಟುಂಬ ಪರಿವಾರದವರು ರಕ್ಷಣೆ ಹೊಂದಿರತಕ್ಕಂಥವರಾಗಿದ್ದಾರೆ, ಅಥವಾ ಅವರು ಸಭೆಯಲ್ಲಿ ಅಂಗವಾಗಿದ್ದಾರೆ, ಒಳ್ಳೆ ವಿಷಯ. ಆದರೆ ಎಷ್ಟೋ ಕಡೆಗಳಲ್ಲಿ ನಾವು ಅರ್ಥ ಮಾಡ್ತಾ ಗಮನಿಸ್ತಾ ಬರುವಾಗ
ಅಣ್ಣನು ನಂಬಿದ್ದೇನೆಂಬುದಾಗಿ ತಮ್ಮನು ನಂಬುವುದು, ಅಥವಾ ತಮ್ಮನು ನಂಬಿದ್ದಾನೆಂಬುದಾಗಿ ಅಣ್ಣನು ನಂಬುವುದು, ಈ ತರದ ವಿಷಯಗಳಲ್ಲಿ ಅವರು ಮಾತಾಡ್ತಾರೆ. ಕೆಲವರು ನನ್ನ ಮಗನು ನನಗೆ ಹೇಳಿದ್ದರಿಂದ ನಾನು ಸಭೆಗೆ ಬಂದೆ ಎಂಬುದಾಗಿ ಹೇಳ್ತಕ್ಕಂಥವ್ರು ಇರ್ತಾರೆ. ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಸಭೆಯಲ್ಲಿ ಅಂಗವಾಗಬೇಕಾದ್ರೆ ವೈಯಕ್ತಿಕವಾಗಿ ಪಶ್ಚಾತ್ತಾಪ ಪಟ್ಟು ನಾನೊಬ್ಬ ಪಾಪಿಯಾಗಿದ್ದೇನೆ ದೇವರೇ ಎಂಬತಕ್ಕಂಥ ಸಂಗತಿಯಲ್ಲಿ ನನ್ನ ಪಾಪವನ್ನ ಕ್ಷಮಿಸು ದೇವರೇ, ನನ್ನ ಪಾಪವನ್ನ ಕ್ಷಮಿಸಿ ನನ್ನನ್ನು ನಿನ್ನ ಮಗನಾಗಿ ಸ್ವೀಕಾರ ಮಾಡು ಎಂಬುದಾಗಿ ಹೃದಯಪೂರ್ವಕವಾಗಿ ನೀನೇ ನನ್ನ ಕರ್ತನು ಒಡೆಯನೆ ಎಂಬುದಾಗಿ ನಾವು ಅಂಗೀಕಾರ ಮಾಡುವಾಗ ನಾವು ನಿಜವಾದ ಪಶ್ಚಾತ್ತಾಪದ ಕಡೆಗೆ ನಡೆಸಲ್ಪಡ್ತಕ್ಕಂಥವರಾಗಿರ್ತೇವೆ. ಸೊ ಎಷ್ಟೋ ನಾವು ಅದೇ ತರದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಈ ಸದಸ್ಯತ್ವ ಹೇಳುವಂಥದ್ದು ಅನೇಕರು ಏನ್ ಹೇಳ್ತಾರೆ, ನಾನು ಸಭೆಯ ಸದಸ್ಯನಾಗಿದ್ದೇನೆ ಎಂಬುದಾಗಿ ಅಂದುಕೊಳ್ತಾರೆ. ಅಲ್ಲಿ ನಿಜವಾಗಿ ಲೋಕದ ಮೆಂಬರ್ಶಿಪ್ ಅಲ್ಲ, ಅದು ಸದಸ್ಯತ್ವ ಸಾಮಾನ್ಯವಾಗಿ ಹೇಳುವಂತ ಒಂದು ಭಾಷೆಯಾಗಿದೆ ಅಥವಾ ಶಬ್ದವಾಗಿದೆ. ಆದ್ರೆ ಸತ್ಯವೇದದ ಪ್ರಕಾರವಾಗಿ ಒಬ್ಬ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಿರ್ತಕ್ಕಂಥ, ಅಂದರೆ ನಿಜವಾಗಿ ಆತನು ಆ ರಕ್ಷಣೆ ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿಯು ಆತನು ಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ಆತನು ಅಂಗವಾಗಿರ್ತಾನೆ ಹೇಳ್ತಕ್ಕಂಥವು. ಅಂಗದ ಕುರಿತು ಸತ್ಯವೇದದಲ್ಲಿ ಕೊರಿತ ಪತ್ರಿಕೆ, ಎಫೆಸ ಪತ್ರಿಕೆ, ಕೊಲೊಸ್ಸೆ ಪತ್ರಿಕೆ ಎಲ್ಲೆಲ್ಲ ಪೌಲನು ಸ್ಪಷ್ಟವಾಗಿ ಆತನು ವಿವರಣೆ ಮಾಡ್ತಾ ಇದ್ದಾನೆ. ಇಲ್ಲಿ ನಾನು ಹೇಳ್ತಾ ಇರತಕ್ಕಂತ ಒಂದು ಸಂಗತಿ, ಒಬ್ಬ ವಿಶ್ವಾಸಿಯು ಸಭೆಯಲ್ಲಿ ಅಂಗವಾಗಿರ್ಲಿಕ್ಕೆ ದೇವರ ವಾಕ್ಯದ ಪ್ರಕಾರ ಏನು ನಿಬಂಧನೆ ಇದೆ ಅಥವಾ ಏನ್ ನಿಯಮ ಇದೆ? ಲೋಕದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ನಾವು ಅಂಗಗಳೆಂಬುದಾಗಿ ಒಂದು ಸಾರಿ ಆ ಸಭೆಗೆ ಬಂದ್ರೆ ಅಥವಾ ನಮ್ಮ ಜೊತೆಗೆ ಅವರು ಬಂದ್ರೆ ನಾವು ಅವರನ್ನ ಅಂಗವಾಗಿ ನಾವು ಅದನ್ನ ಪರಿಗಣಿಸ್ತೇವ? ನಾನು ನೋಡುವಾಗ ಮೊಟ್ಟ ಮೊದಲನೇದಾಗಿ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಂಡಿರ್ತಕ್ಕಂಥ ಒಂದು ಅನುಭವ ಇದ್ದವರು ಮೊಟ್ಟ ಮೊದಲನೇದಾಗಿ ಅವರು ಅಂಗಗಳಾಗ್ತಾರೆ ಎಂಬುದಾಗಿ, ಅದು ದೇವರ ಚಿತ್ತಾನುಸಾರವಾಗಿ ಮಾನಸಾಂತರವನ್ನು ಉಂಟು ಮಾಡಿದಕ್ಕಂಥ ರಕ್ಷಣೆ. ಮತ್ತು ದೇವರ ಚಿತ್ತಾನುಸಾರವಾಗಿ ಅದು ನಾನು ರಕ್ಷಣೆ ಹೊಂದಿದ್ದೇನೋ айтತಕ್ಕಂಥದನ್ನ ನಾನು ಮಾನಸಾಂತರ ಪಟ್ಟಿದ್ದೇನೋ ಆಗಿದ್ದ ಪಕ್ಷದಲ್ಲಿ ನಾನು ನಿಜವಾದ ಸಭೆಯಲ್ಲಿ ನಿಜವಾದ ಅಂಗಗಳಾಗಿದ್ದೇನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಡ್ತಕ್ಕಂಥ ಒಂದು ಸಂಗತಿ. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದ 19ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಾಗಾದ್ರೆ ಇಲ್ಲಿ ಸಭೆಯಲ್ಲಿ ನಾವು ಅಂಗಗಳಾಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ನಿಬಂಧನೆ, ನನ್ನ ಪಾಪಕ್ಕಾಗಿ ನಾನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ತಕ್ಕಂಥದ್ದು. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಕಾರ್ಯವನ್ನ, ಆತನು ಶಿಲುಬೆ ಮೇಲೆ ಮಾಡಿರ್ತಕ್ಕಂಥ ನನಗೋಸ್ಕರವಾಗಿ ಮಾಡಿರ್ತಕ್ಕಂಥ ಕಾರ್ಯವನ್ನ ನಾನು ಒಪ್ಪಿ ಪಶ್ಚಾತ್ತಾಪದಿಂದ ಆತನನ್ನ ಅಂಗೀಕಾರ ಮಾಡಿಕೊಂಡು ದೇವರ ಕಡೆಗೆ ತಿರುಗಿದ ಅನುಭವ ಇದ್ದವರು ಮಾತ್ರವೇ ಸಭೆಯಲ್ಲಿ ಅಂಗಗಳಾಗಿರ್ತಕ್ಕಂಥವರಾಗಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷಯ. ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ, ಈ ಎಷ್ಟೋ ಜನರು ಒಂದು ವೇಳೆ ಹಣ ಕೊಟ್ಟು ಮೆಂಬರ್ ಆಗುವಂಥದ್ದು ಅಥವಾ ಯಾವುದೋ ಹಿನ್ನೆಲೆಯಿಂದ ನಮ್ಮ ಹಿಂದಿನ ಕಾಲದಿಂದಲೂ ನಾವು ವಿಶ್ವಾಸಿಗಳಾಗಿದ್ದೇವೆ, ಭಕ್ತರಾಗಿದ್ದೇವೆ ಹೇಳ್ತಕ್ಕಂಥ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ಒಂದು ವೇಳೆ ಹಾಗೆ ನಾವು ಸದಸ್ಯತ್ವ ಪಡ್ಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಅಂದುಕೊಳ್ತಾರೆ. ಮತ್ತು ನಾಮಧೇಯ ಸಭೆಗಳವರು ಅವರು ಹೇಳ್ತಕ್ಕಂಥದ್ದು ನಮ್ಮ ತಾತನ ಕಾಲದಿಂದಲೂ ನಾವು ಸದಸ್ಯತ್ವವನ್ನು ಪಡ್ಕೊಂಡು ಬಂದವರಾಗಿದ್ದೇವೆ ಅಂತಾರೆ. ಸಭೆಗಳಲ್ಲಿ ನಾವು ತಾತನ ಕಾಲದಿಂದಲೂ ನಾವು ಸದಸ್ಯರಾಗಿರ್ತಕ್ಕಂಥವರಾಗಿದ್ದೇವೆ, ನೀವು ಹೀಗೆ ನಂಬಿದ್ದೀರಿ ಎಂಬುದಾಗಿ ಕೆಲವರು ಹೇಳಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅನುಭವದಲ್ಲಿ ಬಂದಿರತಕ್ಕಂಥದ್ದಾಗಿದೆ. ಆದ್ರೆ ಬೇರೆ ನಾವು ನೋಡುವಾಗ ಇಲ್ಲಿ ಒಬ್ಬ ವ್ಯಕ್ತಿಯು ಸಭೆಯನ್ನ ಸೇರಿಕೊಳ್ಳಬೇಕಾದರೆ ಆತನು ಅಥವಾ ಅಂಗವಾಗಿ ಆತನು ಸೇರಿಕೊಳ್ಳಬೇಕಾದರೆ ಅವನು ಮೊಟ್ಟ ಮೊದಲನೇದಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿದ ಅನುಭವ ಇದು ನಿಜವಾಗಿರ್ತಕ್ಕಂಥ ರಕ್ಷಣೆ. ನಮಗೆ ಗೊತ್ತಿದೆ, ಪ್ರಕಟಣೆ 20ನೇ ಅಧ್ಯಾಯದ 15ನೇ ವಚನದಲ್ಲಿ ಹೇಳ್ತದೆ, ಈ ತರದ ಆಗಿದ್ದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆದಿರ್ತಕ್ಕಂಥದ್ದಾಗಿರ್ತದೆ ಎಂಬುದಾಗಿ ನಾವು ಅಲ್ಲಿ ಗಮನಿಸ್ತೇವೆ. ಸೊ ಅದರಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆದಿತ್ತು, ಯಾರ ಹೆಸರು ಬರೆದಿರ್ತದೆ ಎಂಬುದಾಗಿ ನೋಡುವಾಗ ಪಶ್ಚಾತ್ತಾಪ ಪಟ್ಟು ಅವರು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಅಲ್ಲಿ ನಾವು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ರೋಮಾಪುರ ಪತ್ರಿಕೆ ನಮಗೆ ಸ್ಪಷ್ಟವಾಗಿ ಕಲಿಸಿಕೊಡ್ತಕ್ಕಂಥ ಒಂದು ಸಂಗತಿ ಕೂಡ ಆಗಿದೆ. ರೋಮಾಪುರ 10:9 ನಾವು ಹೃದಯದಿಂದ ನಂಬಿದರೆ, ನಾವು ಹೃದಯಪೂರ್ವಕವಾಗಿ ಕರ್ತನನ್ನ ರಕ್ಷಕನು ಒಡೆಯನೆಂಬುದಾಗಿ ಅಂದುಕೊಂಡರೆ ಅದು ಮಾನಸಿಕವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಒಂದು ವ್ಯಕ್ತಿಯು ಮಾನಸಿಕವಾಗಿ ನಾನು ನಂಬಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಅದು ಒಬ್ಬ ಸಭೆಯ ನೈಜ
ಒಂದು ಅಂಗಗಳಲ್ಲ ಹೇಳುವುದನ್ನು ನಾವು ಅರ್ಥ ಮಾಡಿಕೊಡ್ತಕ್ಕಂಥದ್ದಾಗಿದೆ. ಒಬ್ಬ ಹೃದಯಪೂರ್ವಕವಾಗಿ ತನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿರ್ತಕ್ಕಂಥ ವ್ಯಕ್ತಿಯು, ಅವನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಿರ್ತಕ್ಕಂಥ ವ್ಯಕ್ತಿಯು ಅವನು ನಿಜವಾಗಿರ್ತಕ್ಕಂಥ ಅಂಗವಾಗಿರ್ತಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಗುರುತು ಮಾಡತಕ್ಕಂಥವರಾಗಿದ್ದಾರೆ. ಮತ್ತು ಮೊಟ್ಟ ಮೊದಲನೇದಾಗಿ ಅವನು ಈ ಒಂದು ಸನ್ನಿವೇಶಕ್ಕೆ ಬರಬೇಕಾದ್ರೆ, ಎರಡನೇದಾಗಿ ನಾವು ಸನ್ನಿವೇಶವನ್ನು ನಾವು ಗುರುತು ಮಾಡ್ತಾ ಬರುವಾಗ, ಈ ನಂಬಿಕೆಯ ಜೀವಿತ, ನಮ್ಮ ಕರ್ತನು ರಕ್ಷಕನು ಆಗಿದ್ದಾನೆ ಯೇಸು ಸ್ವಾಮಿ ಎಂಬತಕ್ಕಂಥ ನಂಬಿಕೆಯ ಜೀವಿತವನ್ನ ಆತನು ಅರ್ಥ ಮಾಡಿಕೊಂಡಿರ್ತಕ್ಕಂಥವನಾಗಿರ್ಬೇಕು. ಯಾರೋ ಸಭೆಗೆ ಸೇರಿಸಿಕೊಳ್ಳುವಂಥದ್ದಲ್ಲ, ನಾವು ನೋಡುವಾಗ ಅದು ಅಂಗಗಳಾಗತಕ್ಕಂಥದ್ದಲ್ಲ. ನಾವು ನೋಡುವಾಗ ನಂಬಿಕೆಯ ಜೀವಿತ, ಆತನು ಮೊಟ್ಟ ಮೊದಲನೇದ ಮೈಲಿಗಲ್ಲು ನಂಬಿಕೆಯ ಜೀವಿತ. ಈ ನಂಬಿಕೆಯ ಜೀವಿತ ನೋಡ್ರಿ, ಹಳ ಒಡಂಬಡಿಕೆ ಕಾಲದಿಂದಲೂ ದೇವರು ನಂಬಿಕೆಯ ವಿಷಯದಲ್ಲಿ ಮಾತನಾಡ್ತಾ ಬರುವಾಗ, ಮತ್ತು ಹೊಸ ಒಡಂಬಡಿಕೆ ಕಾಲದಲ್ಲಿಯೂ ಯಾರು ನನ್ನನ್ನು ನಂಬುತ್ತಾರೋ, ನಾನು ಕರೆದಾಗ ಅವರು ನಂಬುತ್ತಾರೋ, ನನ್ನ ವಾಕ್ಯವನ್ನ, ನನ್ನ ಮಾತನ್ನ ಕೇಳಿಕೊಂಡು ಅವ್ರು ಬರ್ತಾರೆ ಹೇಳ್ತಕ್ಕಂಥ ಒಂದು ಸಂಗತಿ. ಅವನುடைய ಅಬ್ರಾಹ್ಮನು ಅವನು ದೇವರ ಕಡೆಗೆ ತನ್ನ ಹೃದಯವನ್ನ ತಿರುಗಿಸಿ ದೇವರು ಹೇಳಿದಂತ ಮಾತನ್ನು ನಂಬಿಕೊಂಡು ಆತನು ಹೊರಟು ಹೋದನು. ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಕರ್ತನ ಸುವಾರ್ತೆಯನ್ನ ಕೇಳಿ ಕರ್ತನು ಮಾಡಿರ್ತಕ್ಕಂಥ ಕಾರ್ಯವನ್ನ, ನಮ್ಮ ನಿಮಿತ್ತವಾಗಿ ಆತನು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಅಂಗೀಕಾರ ಮಾಡಿಕೊಂಡು, ಅಂದರೆ ನಂಬಿಕೊಂಡು ಹೋಗತಕ್ಕಂಥ ವ್ಯಕ್ತಿಯು, ಅದನ್ನು ಸತ್ಯ ಎಂಬುದಾಗಿ ಹೃದಯಪೂರ್ವಕವಾಗಿ ಒಪ್ಪತಕ್ಕಂಥ ಮನುಷ್ಯನು, ಅದು ನಂಬಿಕೆ ಬರತಕ್ಕಂಥ ವ್ಯಕ್ತಿಯು, ಆತನು ನಿಜವಾಗಿಯೂ ಆತನು ಕರ್ತನ ಮಗನಾಗಿದ್ದಾನೆ ಅಥವಾ ಸಭೆಯಲ್ಲಿ ಅಂಗವಾಗಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಗುರುತು ಮಾಡತಕ್ಕಂಥವರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 16 ಮತ್ತು 18ನೇ ವಚನಗಳನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಈ ನಂಬಿಕೆ ಜೀವಿತದಲ್ಲಿ ಅಲ್ಲಿ 16ನೇ ಅಧ್ಯಾಯದ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 16ನೇ ವಚನದಲ್ಲಿ ಪೇತ್ರನ ಕುರಿತಾಗಿ ನೋಡುತ್ತೇವೆ. ಪೇತ್ರನು ಅಲ್ಲಿ ನಂಬಿಕೆ ಇಟ್ಟರು ಎಂಬುದಾಗಿ ನೋಡತಕ್ಕಂಥವರಾಗಿದ್ದೇವೆ. ಇದೆಲ್ಲವೂ ಹೃದಯಪೂರ್ವಕವಾಗಿ ಅವರು ನಂಬಿಕೆ ಇಟ್ಟಿರತಕ್ಕಂಥ ಒಂದು ಸಂಗತಿಯನ್ನು ನಾವು ಗುರುತಿಸತಕ್ಕಂಥವರಾಗಿದ್ದೇವೆ. ಅದರಿಂದ ಸಭೆಯ ಅಂಗವಾಗಬೇಕಾದ್ರೆ ನಿಜವಾಗಿರ್ತಕ್ಕಂಥ ನಂಬಿಕೆಯಲ್ಲಿದ್ದವನು ಮಾತ್ರವೇ ಆತನು ಅಂಗವಾಗಿರ್ತಾನೆ ಹೇಳುವಂತ ಒಂದು ಸಂಗತಿಯನ್ನು ನಾವು ಗುರುತಿಸ್ತಕ್ಕಂಥವರಾಗಿದ್ದೇವೆ. ಇವತ್ತು ಯಾರು ಅಂಗವಾಗಿದ್ದಾರೆ ಹೇಳ್ತಕ್ಕಂಥ ಒಂದು ಸಂಗತಿ ಅದು ಸಭೆಗೆ ಗೊತ್ತಾಗುತ್ತೆ, ಅದು ಸಭೆಗೆ ತಿಳಿಯಪಡಿಸುತ್ತೆ. ಒಂದು ವೇಳೆ ಅವರು ಆ ಮಾನಸಿಕವಾಗಿ ಮಾತನಾಡ್ತಕ್ಕಂಥ ವಿಷಯಗಳ ಆಧಾರದಲ್ಲಿ ಅಲ್ಲ, ಅವ್ರು ನಿಜವಾಗಿ ಕರ್ತನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವರಾಗಿದ್ದಾರೆ, ರಕ್ಷಣೆ ಹೊಂದಿರತಕ್ಕಂಥವರಾಗಿದ್ದಾರೆ ಹೇಳ್ತಕ್ಕಂಥ ಒಂದು ಸಂಗತಿ, ನೈಜ ಚಿತ್ರಣವು ಸಭೆಗೆ ಅದು ಗೊತ್ತಾಗ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ನಾವು ನೋಡುವಾಗ ಒಬ್ಬ ವ್ಯಕ್ತಿಯು ಅವನು ನಂಬಿಕೆಯ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ರಕ್ಷಣೆ ಹೊಂದಿಕೊಳ್ಳತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆಲೋಚನೆ ಮಾಡುತ್ತಾ ಬರುವಾಗ, ಅವನು ಕರ್ತನ ಮೇಲೆ ನಂಬಿಕೆ ಇಡುವಂತವನು, ಆತನು ಅಂಗವಾಗಿ ಆತನು ಪರಿವರ್ತನೆ ಹೊಂದತಕ್ಕಂಥವನಾಗಿದ್ದಾನೆ. ಸಭೆಯಲ್ಲಿ ಆತನು ಅಂಗವಾಗಿ ಆತನು ಮಾರ್ಪಾಟು ಹೊಂದತಕ್ಕಂಥವನಾಗಿದ್ದಾನೆ. ಅದರಿಂದ ನಾವು ನೋಡುವಾಗ ಈ ಒಂದು ನಂಬಿಕೆ ಜೀವಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಯಾರು ನಂಬಿಕೆ ಜೀವಿತವನ್ನ ಅರ್ಥ ಮಾಡಿಕೊಂಡಿರುವುದು ಅದು ಗೊತ್ತಾಗ್ತದೆ. ರಕ್ಷಣೆ ಹೊಂದಿರತಕ್ಕಂಥವನಿಗೆ ನಾನು ಇಟ್ಟಿರತಕ್ಕಂಥ ನಂಬಿಕೆ ಯಾವುದ್ರ ಮೇಲೆ ಇಟ್ಟಿದ್ದೇನೆ, ಯಾವ ಉದ್ದೇಶಕ್ಕೋಸ್ಕರ ನಂಬಿದ್ದೇನೆ ಎನ್ನತಕ್ಕಂಥ ಸಂಗತಿ, ಅವ ನಿಜವಾಗಿ ರಕ್ಷಣೆ ಹೊಂದಿರತಕ್ಕಂಥವನೆಲ್ಲ ಇರುವಂತದ್ದಾಗಿದೆ. ಅವನು ನಿಜವಾಗಿ ಸಭೆಯಲ್ಲಿ ಅಂಗವಾಗಿರ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ಆತನು ಎಫೆಸ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳ್ತಾನೆ, ಅವನು ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿ ಪ್ರಕಾರ ಸಹಾಯ ಹೊಂದಿ ಅದು ಐಕ್ಯವಾಗಿದ್ದ ಕ್ಷೇಮಾಭಿವೃದ್ಧಿಯನ್ನು ಹೊಂದತಕ್ಕಂಥದ್ದಾಗಿದೆ. ಅಂದ್ರೆ ನಾವಲ್ಲಿ ನೋಡುವಾಗ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಒಬ್ಬ ವಿಶ್ವಾಸಿಯು ಅಥವಾ ಒಬ್ಬ ಅಂಗವು ಆತನು ಇತರ ಅಂಗಗಳೊಟ್ಟಿಗೆ, ಅಂದರೆ ನಮ್ಮ ಹೇಗೆ ದೇಹದಲ್ಲಿ ಅಂಗಗಳಿದೆಯೋ ಹಾಗೆ ಆತನು ದೇಹಕ್ಕೆ ಹೊಂದಿಕೊಂಡಿರುವ ಪ್ರಕಾರ ಆತನು ಕೂಡ ಸಭೆಗೆ ಹೊಂದಿಕೊಂಡು ಆತನು ಹೋಗ್ತಕ್ಕಂಥವರಾಗಿರ್ತಾರೆ. ನಿಜವಾಗಿ ಆತನು ಸಭೆಯ ಸದಸ್ಯತ್ವ ಅಥವಾ ಸಭೆಯ ಅಂಗವಾಗಿರ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಂಬಿಕೆ, ಆತನು ಕರ್ತನ ಮೇಲಿಟ್ಟಿರ್ತಕ್ಕಂಥ ನಂಬಿಕೆ ಮೂಲಕವಾಗಿ ನಾವು ಗುರುತು ಹಿಡಿತಕ್ಕಂಥದ್ದಾಗಿದೆ. ಅದರಿಂದ ನಾವು ನೋಡುವಾಗ ನಾನಾ ರೀತಿಯ ಉದ್ದೇಶಗಳಿಗೋಸ್ಕರವಾಗಿ ಸಭೆಗೆ ಬರ್ತಕ್ಕಂಥವರಾಗಿರ್ತಾರೆ. ಆದರೆ ನೈಜವಾಗಿ ಅಂಗವಾಗಿರ್ತಕ್ಕಂಥವರು ಅವರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ, ಕರ್ತನ ಮೇಲೆ ನಂಬಿಕೆ ಇಟ್ಟವರು ಮೊದಲನೇದಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಅವರು ತಿರುಗತಕ್ಕಂಥ ಒಂದು ಕಾರ್ಯದ ಕುರಿತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ನಂಬಿಕೆ ನೋಡ್ರಿ, ಅಲ್ಲಿ ಯಾರ್ಯಾರು ಆತನ ಅಂಗೀಕರಿಸಿದರೋ ಅಂದರೆ ಆತನ ನಂಬಿಕೆ ಇಟ್ಟರೋ
ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಚನದಲ್ಲಿ ನಮಗೆ ಗೊತ್ತಿದೆ. ಹಾಗಾದ್ರೆ ನಾವು ನಂಬಿಕೆ ಮೂಲಕವಾಗಿ ಈ ಒಂದು ಸದಸ್ಯತ್ವ ಅಥವಾ ಈ ಒಂದು ಅಂಗತ್ವವನ್ನು ನಾವು ಪಡ್ಕೊಂಡವರಾಗಿದ್ದೇವೆ. ಹಾಗಾದ್ರೆ ನಂಬಿಕೆ ಜೀವಿತ ಅಂಗೀಕಾರದ ಮೂಲಕವಾಗಿ ಯಾರು ಇದನ್ನ ಪಡ್ಕೊಂಡಿದ್ದಾರೋ ಅವರು ಮಾತ್ರ ಅಂಗಗಳಾಗಿದ್ದಾರೆ ಸಭೆಗಳಲ್ಲಿ. ಅವರು ನಿಜವಾಗಿರ್ತಕ್ಕಂಥ ಅಂಗಗಳಾಗಿ ಸಭೆಗಳಲ್ಲಿ ಮುಂದುವರಿತಕ್ಕಂಥವರಾಗಿದ್ದಾರೆ ಹೇಳುವಂಥದ್ದನ್ನು ನಾವು ಗಮನಿಸತಕ್ಕಂಥದ್ದಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯು ರಕ್ಷಣೆ ಅಂತ ಹೇಳಿದ್ರೆ ಏನು? ಒಂದು ಅಮೂಲ್ಯರಾಗಿ ನಾವು ಗಮನಿಸತಕ್ಕಂಥದ್ದು ರಕ್ಷಣೆ. ಆತನಿಗೆ ರಕ್ಷಣೆಯ ಸ್ಪಷ್ಟತೆ ಇರಬೇಕು. ನಾನು ಯಾಕೆ ನಂಬಿದ್ದೇನೆ, ಈ ಪಾಪದ ಶಿಕ್ಷೆಯಿಂದ ಬಿಡುಗಡೆ ಹೊಂದಿದ್ದೇನೆ ಹೇಳತಕ್ಕಂಥ ಒಂದು ಸಂಗತಿ. ಪಾಪದ ಶಿಕ್ಷೆ ಆಗಿರ್ತಕ್ಕಂಥ ನಿತ್ಯ ನರಕದಿಂದ ನಾನು ಬಿಡುಗಡೆ ಹೊಂದಿದವರಾಗಿದ್ದೇನೆ, ನನ್ನ ಆತ್ಮಕ್ಕೆ ಬಿಡುಗಡೆ ಸಿಕ್ಕಿದೆ, ಮರಣ ನಂತರ ನಾನು ದೇವರ ಕಡೆಗೆ ಹೋಗ್ತೇನೆ ಹೇಳತಕ್ಕಂಥ ಭರವಸೆ ಇರ್ತಕ್ಕಂಥವರ ಒಂದು ಜೀವಿತ ಬದಲಾವಣೆ ಜೀವಿತಕ್ಕೆ ಅದು ಮಾರ್ಪಾಟಾಗ್ತಕ್ಕಂಥದ್ದಾಗಿದೆ. ಅದರಿಂದ ರಕ್ಷಣೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 47ನೇ ವಚನಗಳನ್ನ ನಾವು ಗಮನಿಸ್ತಾ ಬರುವಾಗ ಹೀಗೆ ಈ ರಕ್ಷಣೆ ಹೊಂದಿರತಕ್ಕಂಥ ಒಂದು ಜೀವಿತದಲ್ಲಿ ಯಾರು ಬರ್ತಾರೋ ಅವರು ಸಭೆಯ ಅಂಗಗಳಾಗಿದ್ದಾರೆ. ರಕ್ಷಣೆ ಹೊಂದಿರತಕ್ಕಂಥ ಜೀವಿತದಲ್ಲಿ ಬರ್ತಕ್ಕಂಥವರು ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ, ರಕ್ಷಣೆ ಹೊಂದದೇ ಇರುವವರು ಸಭೆಗಳಲ್ಲಿ ಅಂಗಗಳಾಗಲಿಕ್ಕೆ ಸಾಧ್ಯವಲ್ಲ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಸಭೆಯು ಕೂಡ ಇರಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅನೇಕರು ಅವರು ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಅವರು ಸಭೆಯೊಳಗಿರ್ತಕ್ಕಂಥವರಾಗಿದ್ದಾರೆ. ಅವರು ನಿಜವಾಗಿ ಸಭೆಯಲ್ಲಿ ಒಂದು ವೇಳೆ ಅವರು ಅಂಗಗಳಾಗಿದ್ದಾರೆ ಹೇಳುವುದನ್ನು ಗುರುತು ಮಾಡುವಾಗ ಅವರು ಸಭೆಯಲ್ಲಿ ಅವರ ಚಿತ್ರಣ ಅದು ಗೊತ್ತಾಗತಕ್ಕಂಥದ್ದಾಗಿರುತ್ತೆ. ಅದರಿಂದ ನಾವು ಗಮನಿಸುವಾಗ ರಕ್ಷಣೆ ಹೊಂದಿರತಕ್ಕಂಥ ಒಂದು ಜೀವಿತ ಬದಲಾವಣೆಯ ಜೀವಿತವಾಗಿದೆ. ಬದಲಾವಣೆ ಆಗದೇ ಇರತಕ್ಕಂಥ ಒಂದು ಜೀವಿತ ಯಾರಲ್ಲಿ ಇರ್ತದೋ ಅವರು ನಿಜವಾದ ಅಂಗಗಳಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಅಲ್ಲ. ಸೊ ಅದರಿಂದ ರಕ್ಷಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತ ಯಾರಲ್ಲಿ ಇರ್ತದೋ ಅವರು ಏನಾಗಿದ್ದಾರೆ? ಸಭೆಯ ಅಂಗಗಳಾಗಿದ್ದಾರೆ. ಅದರಿಂದ ಸಾಮಾನ್ಯವಾಗಿ ನಮ್ಮ ಸಹೋದರ ಸಭೆಗಳಲ್ಲಿ ಒಬ್ಬ ವಿಶ್ವಾಸಿ ನಂಬಿದಾನೆಂಬುದಾಗಿ ಹೇಳುವಾಗ ಅವರನ್ನ ನಂಬಿಕೆಗೆ ಮತ್ತು ಇತ್ಯಾದಿ ಮುಂದುವರೆದ ಭಾಗಕ್ಕಾಗಿ ಮುಂದುವರೆದವನ ಆತ್ಮಿಕ ಬೆಳವಣಿಗೆಗೋಸ್ಕರವಾಗಿ ನಾವು ಪ್ರೋತ್ಸಾಹಿಸುವಂಥದ್ದು ಆ ಕಾರ್ಯ ಇದೆ. ನಿಜವಾಗಿ ರಕ್ಷಣಾ ಅನುಭವಕ್ಕೆ ಬರುವವನು ಅವನು ಅದನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಕ್ಕಂಥವನಾಗಿದ್ದಾನೆ. ಅದರ ಕಾರ್ಯದಲ್ಲಿ ಆತನ ತೊಡಗಿಕೊಳ್ಳಿಕ್ಕೆ ಆತನು ಇಷ್ಟಪಡ್ತಕ್ಕಂಥವನಾಗಿದ್ದಾನೆ. ಸಭೆಯೊಟ್ಟಿಗೆ ಆತನು ಇರ್ತಕ್ಕಂಥವನಾಗಿದ್ದಾನೆ. ನಿಜವಾಗಿ ಆತನು ಸಭೆಯ ಅಂಗವಾಗಿದ್ದರೆ, ನಿಜವಾಗಿ ಆತನು ಸಭೆಯ ಅಂಗ ಆಗಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿ ಆತನು ತಿಳ್ಕೊಳ್ತಾ ಬರುವಾಗ ಆತನಿಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಅದರಿಂದ ಸಭೆಯಲ್ಲಿ ನಾವು ಅಂಗತ್ವವನ್ನು ಪಡ್ಕೊಳ್ಬೇಕಾದ್ರೆ ಅದು ದೇವರ ವಾಕ್ಯದ ಪ್ರಕಾರ ನಿಬಂಧನೆ ಇದೆ, ದೇವರ ವಾಕ್ಯದ ಪ್ರಕಾರ ನಿಯಮ ಇದೆ. ಸೊ ಯಾರೆಲ್ಲಾ ಲೋಕದವರ ನಾವು ಇಲ್ಲಿ ಸದಸ್ಯರು ಅಥವಾ ಒಂದು ವೇಳೆ ಸಭೆಯಲ್ಲಿ ವಿಶ್ವಾಸಿಗಳಾಗಿ ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಪಶ್ಚಾತ್ತಾಪ ಇರುವಂತದ್ದು, ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಕುರಿತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ರಕ್ಷಣೆಯ ಸ್ಪಷ್ಟತೆ ಅವರಲ್ಲಿ ಇರಬೇಕು. ರಕ್ಷಣೆ ನಾನು ಯಾಕೆ ಹೊಂದಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿ ಅವರಿಗೆ ಗೊತ್ತಿರಬೇಕು. ನಾನು ಯಾಕೆ ಈ ರಕ್ಷಣೆ ಅಂತ ಹೇಳಿದ್ರೆ ಏನ್ ಹೇಳುವಂತ ತಿಳುವಳಿಕೆ, ಸಾಮಾನ್ಯವಾಗಿರ್ತಕ್ಕಂಥ ತಿಳುವಳಿಕೆ ಅವರಿಗೆ ಇರಬೇಕು. ಸೊ ಇದ್ದಾಗ ನಾವು ಸದಸ್ಯತ್ವವನ್ನು ಅಥವಾ ಒಂದು ವೇಳೆ ಅಂಗವಾಗಿ ಸಭೆಯಲ್ಲಿ ಅಂಗವಾಗಿ ನಾನು ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅದರಿಂದ ನಾವು ಗಮನಿಸುವಾಗ ಶಭಾಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯು ಅಂಗವಾಗಬೇಕಾದ್ರೆ ಆತನು ಒಂದೇ ಮಾತಿನಲ್ಲಿ ಹೇಳ್ಬೇಕು, ನಾವು ರಕ್ಷಣೆ ಹೊಂದಿರತಕ್ಕಂಥ ಒಂದು ಜೀವಿತದಲ್ಲಿ ಆತನು ಬಂದಿರಬೇಕು, ರಕ್ಷಣೆ ಹೊಂದಿರತಕ್ಕಂಥ ಜೀವಿತಕ್ಕೆ ಬಂದಿರಬೇಕು. ಮತ್ತು ಇದು ಮೂರನೇ ವಿಷಯ, ರಕ್ಷಣೆ ಹೊಂದಿರತಕ್ಕಂಥ ಒಂದು ಜೀವಿತದಲ್ಲಿ ಆತನು ಬಂದಿರಬೇಕು, ರಕ್ಷಣೆಯ ಅರಿವು ಆತನಿಗೆ ಇರಬೇಕು. ನಾನು ಯಾಕೆ ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನಾನು ಯಾಕೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು, ಈ ಎಲ್ಲಾ ಸಂಗತಿಗಳಿಗೆ ಆತನಿಗೆ ಅರಿವಿರ್ಬೇಕು. ಅಂಥವನು ಅಂಗವಾಗಿರ್ತಾನೆ. ನೋಡ್ರಿ, ಅಲ್ಲಿ ತ್ರಯೇಕತ್ವದ ದೀಕ್ಷಾಸ್ನಾನ ಇದೆ. ಒಬ್ಬ ನಿಜವಾದ ಅಂಗವಾಗಿರ್ಬೇಕಾದ್ರೆ ಅಪೊಸ್ತಲರ ಕೃತ್ಯ ಮತ್ತಾಯನ ಬರೆದ ಸುವಾರ್ತೆ 28-19ನೇ ವಚನ ಮತ್ತು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದ 47ನೇ ವಚನದಲ್ಲಿ ನಾವು ಗಮನಿಸುವಾಗ ತೆಗೆದುಕೊಳ್ಳತಕ್ಕಂತ ದೀಕ್ಷಾಸ್ಥಾನ ಕೂಡ ಅಥವಾ ಒಬ್ಬ ಶಿಷ್ಯನಾಗಿದ್ದೇನೆ ಅಂಗವಾಗಿದ್ದೇನೆ ಹೇಳ್ತಕ್ಕಂಥದ್ದು ಕರ್ತನ ಆಜ್ಞೆ ಆಗಿರ್ತಕ್ಕಂಥ ದೀಕ್ಷಾಸ್ಥಾನವನ್ನು ಕೂಡ ಆತನು ಏನ್ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಸೊ ಹಾಗಾಗಿ ಅದು ತಂದೆ ಮಗ ಪವಿತ್ರಾತ್ಮ ತ್ರಯೇಕತ್ವದಲ್ಲಿ ಕೂಡ ಆತನು ನಂಬಿಕೆ ಇಡತಕ್ಕಂಥವನು ಅವನು ನಿಜವಾಗಿ ಅಂಗವಾಗಿರ್ತಾನೆ. ತ್ರಯೇಕತ್ವದಲ್ಲಿ ಯಾರು ತ್ರಯೇಕತ್ವದಲ್ಲಿ ನಂಬಿಕೆ ಇಡುವುದಿಲ್ಲವೋ, ಯಾರು ತ್ರಯೇಕತ್ವವನ್ನು ಸ್ವೀಕರಿಸುವುದಿಲ್ಲವೋ
ಅವರು ಸಭೆಯ ಅಂಗಗಳಾಗಿರ್ಲಿಕ್ಕೆ ಸಾಧ್ಯವಲ್ಲ. ಸಭೆಯ ಅಂಗಗಳು ಯಾಕಂದ್ರೆ ಅನೇಕರು ಯೇಸು ಸಾಮ ಒಂದೇ ಎಂಬುದಾಗಿ ಹೇಳಿಕೊಡ್ತಕ್ಕಂಥ ಗುಂಪುಗಳಿದೆ. ಆದ್ರೆ ತಂದೆ, ಮಗ, ಪವಿತ್ರಾತ್ಮ ಈ ಮೂರು ತ್ರಯೇಕತ್ವವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥವರು ಕೂಡ ಇದ್ದಾರೆ. ಸೊ ಹಾಗೆ ಅವರು ಒಂದು ವೇಳೆ ಬರುವಾಗ ಅಥವಾ ಅವರು ಒಂದು ಅವರನ್ನ ನಾವು ಅಂಗಗಳು ಎಂಬುದಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಅಥವಾ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ನೋಡುವಾಗ ತ್ರಯೇಕತ್ವವನ್ನ ಆತನು ಒಪ್ಪುವಂತ ಮನುಷ್ಯನು ಅವನು ನಿಜವಾಗಿಯೂ ಸಭೆಯ ಅಂಗವಾಗಿದ್ದಾನೆ ಹೇಳುವಂಥದ್ದನ್ನು ನಾವು ಗುರುತು ಮಾಡಿಕೊಳ್ಳಬೇಕಾಗಿದೆ. ಅದರಿಂದ ತ್ರಯೇಕತ್ವದ ಮೇಲೆ ಆತನಿಗೆ ನಂಬಿಕೆ ಇರಬೇಕು ಮತ್ತು ತ್ರಯೇಕತ್ವವನ್ನು ಆತನು ಸ್ವೀಕರಿಸಿದವನಾಗಿರಬೇಕು. ಉದಾಹರಣೆಗಾಗಿ ನಾವು ನೋಡುವಾಗ ತ್ರಯೇಕತ್ವದಲ್ಲಿ ತಂದೆ, ಮಗ, ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಬೇಕು ಹೇಳತಕ್ಕಂಥ ಒಂದು ಸಂಗತಿ ಬಹಳ ಮುಖ್ಯ. ಅನೇಕ ಸಮಯಗಳಲ್ಲಿ ಬೇರೆ ಬೇರೆ ಪದ್ಧತಿ ಇದೆ. ಯೇಸುವಿನ ನಾಮದಲ್ಲಿ ಮಾತ್ರವೇ ನೀವು ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕು, ಅದಕ್ಕೆ ಬೇರೆ ವಚನಗಳನ್ನು ಅವರು ಕೊಡ್ತಾರೆ. ಆದ್ರೆ ಕರ್ತನು ಆಜ್ಞಾಪಿಸಿರುವಾಗ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾಸ್ನಾನ ತಗೊಳ್ಬೇಕು ಹೇಳುವಂತ ಆಜ್ಞೆಯನ್ನ ಕರ್ತನು ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ನಂಬಿಕೆ ಇಟ್ಟಿರ್ತಕ್ಕಂಥ ಭಕ್ತನು ಆತನು ತ್ರಯೇಕತ್ವವನ್ನು ಸ್ವೀಕರಿಸಿರ್ತಕ್ಕಂಥವನು ಆಗಿದ್ದ ಪಕ್ಷದಲ್ಲಿ ಅವನು ಸಭೆಯ ಅಂಗವಾಗಿದ್ದಾನೆ ಹೇಳುವುದನ್ನ ನಾವು ಗುರುತು ಮಾಡತಕ್ಕಂಥದ್ದಾಗಿದೆ. ಇನ್ನು ಐದನೇದಾಗಿರ್ತಕ್ಕಂಥ ವಿಷಯ, ನಾನು ಸಂಕ್ಷಿಪ್ತವಾಗಿ ನಾನು ಅದನ್ನು ಹೋಗ್ತಾ ಇದ್ದೇನೆ. ಸಭಾಶಾಸ್ತ್ರದಲ್ಲಿ ಇನ್ನೂ ಕೂಡ ಅನೇಕ ವಿಷಯಗಳು ಮುಂದೆ ಮುಂದೆ ಬರ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ ಅಲ್ಲಿ ಇನ್ನೊಂದು ವಿಷಯಗಳನ್ನ ನಾವು ನೋಡುವಾಗ, ಒಬ್ಬ ಅಂಗವಾಗಿರ್ಬೇಕಾದ್ರೆ ಆತನು ಅಪೊಸ್ತಲರ ಬೋಧನೆಗೆ ಒಳಪಟ್ಟವನಾಗಿರಬೇಕು. 4 ವಿಷಯಗಳು ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ವಿಷಯಗಳು 4. 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 42ನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಏನ್ ನೋಡ್ತೇವೆ ಅಂತ ಹೇಳಿದ್ರೆ, ಅಪೊಸ್ತಲರ ಬೋಧನೆ ನೋಡ್ರಿ, ಆದಿ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು ಅಪೊಸ್ತಲರ ಬೋಧನೆ, ಅನ್ಯೋನ್ಯತೆ, ಪ್ರಾರ್ಥನೆ, ರೊಟ್ಟಿ ಮುರಿಯುವುದು. ಸೊ ಒಬ್ಬ ವಿಶ್ವಾಸಿಯು ಅಂಗವಾಗಿದ್ದಾನೆ ಹೇಳ್ತಕ್ಕಂಥದನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಗತಿ. ಆತನು ಬೋಧನೆಯನ್ನು ಆತನು ಸ್ವೀಕರಿಸ್ಬೇಕು. ಅದಕ್ಕೆ ನಾವು ಸಹೋದರ ಸಭೆಗಳಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಬೋಧನೆಗೆ ಬಹಳ ಮಹತ್ವ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವಿಶ್ವಾಸಿಯು ಅವ್ರ ತಳಪಾಯದಿಂದ ಅನೇಕ ವಿಷಯಗಳನ್ನ ಅವರು ಕಲ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು ಹೇಳ್ತಕ್ಕಂಥ ಒಂದು ಉದ್ದೇಶ ಆಗಿದೆ. ಅದು ಒಳ್ಳೆ ಉದ್ದೇಶವಾಗಿದೆ. ಅದರಿಂದ ಕರ್ತನ ಬೋಧನೆ ಏನು? ಒಬ್ಬ ಅಂಗವಾಗಿರ್ಬೇಕು, ಸಭೆಯಲ್ಲಿ ಅಂಗವಾಗಿರ್ಬೇಕಾದ್ರೆ ಆತನು ಬೋಧನೆಗಳನ್ನ ಕೇಳ್ತಾ ಇರ್ತಕ್ಕಂಥವನಾಗಿರ್ಬೇಕು. ಆತನು ಬೋಧನೆಗೆ ವಿರುದ್ಧವಾಗಿರ್ತಕ್ಕಂಥವನಾಗಿರಬಾರದು. ಅಷ್ಟು ಮಾತ್ರನಾ? ಹಾಗಾದ್ರೆ ಸಭೆಯ ಅನ್ಯೂನ್ಯತೆ, ಆತನು ಸಭೆಯೊಟ್ಟಿಗಿರ್ತಕ್ಕಂಥ ಅನ್ಯೂನ್ಯತೆ ಹೇಗಿದೆ? ಅನ್ಯೂನ್ಯತೆಯನ್ನು ಆತನು ಬಯಸ್ತಕ್ಕಂಥವನಾಗಿದ್ದಾನ? ಸಭೆಯ ದೇವಜನರೊಟ್ಟಿಗೆ ಆತನು ಇದ್ದಾನ? ಇದೆಲ್ಲವನ್ನು ಕೂಡ ಪರಿಗಣಿಸಲಾಗುತ್ತೆ. ಒಬ್ಬ ಐಕ್ಯತೆ ಎಂಬುದು ಸಭಾ ಜೀವಿತದಲ್ಲಿ ನಾನು ಅಂಗವಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಅವನ ಅನ್ಯೂನ್ಯತೆಯನ್ನು ಬಯಸ್ತಾ ಇರಬೇಕು. ಸಭೆಯ ದೇವಜನರ ಅನ್ಯೂನ್ಯತೆಯನ್ನು ಆತನು ಬಯಸ್ತಾ ಇರಬೇಕು, ಅಥವಾ ಆ ಸಭೆಯ ಅನ್ಯೂನ್ಯತೆಯನ್ನು ಆತನು ಬಯಸ್ತಕ್ಕಂಥವನಾಗಿರ್ಬೇಕು. ಸೊ ಹಾಗಾಗಿ ನಾವು ಗಮನಿಸ್ತಾ ಬರುವಾಗ ಅಂಥವರು ನಿಜವಾಗಿರ್ತಕ್ಕಂಥ ಅಂಗವಾಗಿರ್ತಕ್ಕಂಥವನಾಗಿದ್ದಾರೆ. ಮತ್ತು ಪ್ರಾರ್ಥನೆ ನೋಡ್ರಿ, ಅಲ್ಲಿ ಅನೇಕ ಸಂದರ್ಭಗಳಲ್ಲಿ ಏನಿರ್ತದೆ? ಬೋಧನೆ ಬೇಡ, ಅನ್ಯೋನ್ಯತೆ ಬೇಡ, ಪ್ರಾರ್ಥನೆ ಬೇಡ, ರೊಟ್ಟಿ ಮುರಿಯೋದು ಮಾತ್ರ ಸಾಕು. ರೊಟ್ಟಿ ಮುರಿಯೋದು ಮಾತ್ರ ಸಾಕು. ಆದ್ರೆ ನಾವು ಗಮನಿಸ್ತಾ ಬರುವಾಗ ನಿಜವಾಗಿರ್ತಕ್ಕಂಥ ಒಬ್ಬ ಅಂಗವಾಗಿದ್ದಾನೆ, ಒಂದು ಸಭೆಗೆ ಅಂಗವಾಗಿದ್ದಾನೆ ಎಂಬುದಾಗಿ ನೋಡುವಾಗ ಆತನು ಕರ್ತನ ಬೋಧನೆಯನ್ನ, ಆತನು ಅಪೊಸ್ತಲರ ಬೋಧನೆಗೆ ಒಳಪಟ್ಟವನಾಗಿರ್ತಾನೆ ಮತ್ತು ಅನ್ಯೋನ್ಯತೆಯನ್ನು ಆತನು ಬಯಸ್ತಕ್ಕಂಥವನಾಗಿದ್ದಾನೆ. ಪ್ರಾರ್ಥನೆಯನ್ನು ಆತನು ಪ್ರಾರ್ಥನೆಯಲ್ಲಿ ಆತನು ಪಾಲನ ಹೊಂದತಕ್ಕಂಥವನಾಗಿದ್ದಾನೆ, ಮಾಡ್ತಕ್ಕಂಥವನಾಗಿದ್ದಾನೆ. ರೊಟ್ಟಿ ಮುರಿಯುವುದರಲ್ಲಿ ಆತನು ನಿರತನಾಗಿರ್ತಕ್ಕಂಥವನಾಗಿದ್ದಾನೆ. ಹೀಗಾಗಿ ನಾವು ನೋಡ್ತಾ ಬರುವಾಗ ಒಬ್ಬ ವಿಶ್ವಾಸಿಯು ಆತನು ನಿಜವಾಗಿ ಅಂಗವಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಬೋಧನೆ ಕೇಳ್ತಾ ಇದ್ದಾನ, ಅನ್ಯೋನ್ಯತೆ ಇದ್ದಾನ, ಪ್ರಾರ್ಥನೆ ಮಾಡ್ತಾ ಇದ್ದಾನು, ರೊಟ್ಟಿ ಮುರಿತಾ ಇದ್ದಾನು. ಈ 4 ವಿಷಯಗಳಿಗೆ ಆತನು ಬದ್ಧನಾಗದೇ ಇದ್ದರೆ, ಯಾವುದೋ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳುವಾಗ ಅದು ಸಭೆಯಲ್ಲಿ ಒಂದು ನಿಜವಾದ ಅಂಗವಾಗಿದ್ದಾರೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಸಭೆಗೆ ಬರ್ತೇನೆ ಎಂಬುದಾಗಿ ಹೇಳಿದ್ರೆ ಅದು ತಪ್ಪಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಅದರಿಂದ ಆತನು ಬೋಧನೆ ಕೇಳ್ತಾ ಇರಬೇಕು, ಅನ್ಯೋನ್ಯತೆ ಆತನು ಬಯಸಬೇಕು. ಸಭೆಯ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ದೇವಜನರೊಟ್ಟಿಗೆ ಆತನು ಇರಬೇಕು. ಅನೇಕ ಸಂದರ್ಭಗಳಲ್ಲಿ ಬೋಧನೆನೂ ಬೇಡ, ಅನ್ಯೋನ್ಯತೆನೂ ಬೇಡ, ಯಾರೊಟ್ಟಿಗೂ ವ್ಯವಹರಿಸುವುದು ಬೇಡ ಎಂಬುದಾಗಿ ತಪ್ಪಾದ ತಿಳುವಳಿಕೆಯೊಂದಿಗೆ ಹೊಂದಿಕೊಂಡು ಹೇಗೆ ನಂಬಿಕೆ ಇಟ್ಟಿದ್ದಾರೆ ಹೇಳುವಂಥದ್ದು ಕೆಲವು ಸಾರಿ ಪ್ರಶ್ನಾರ್ಥಕವಾಗ್ತದೆ. ಹೇಗೆ ರಕ್ಷಣೆ ಹೊಂದಿದ್ದಾರೆ, ಹೇಗೆ ದೀಕ್ಷಾಸ್ಥಾನ ತಗೊಂಡಿದ್ದಾರೆ,
ಯಾಕೆ ಈ ಜೀವಿತವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಅಥವಾ ಈ ಒಂದು ಜೀವಿತಕ್ಕೆ ಯಾಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಬಂದಾಗ ಅವರು ನಿಜವಾದ ಅಂಗವಾಗಿದ್ದಾರೋ ಎನ್ನುವಂತ ಪ್ರಶ್ನೆ ಜೀವಿತದಲ್ಲಿ ಬರ್ತಕ್ಕಂಥದ್ದಾಗಿದೆ. ಅದರಿಂದ ಬಹಳ ಎಚ್ಚರವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ನಾನು ಸಭಾ ಜೀವನದಲ್ಲಿ ನಿಜವಾದ ಅಂಗವಾಗಿದ್ದೇನೋ, ನಿಜವಾದ ಅಂಗವಾಗಿದ್ದೇನೋ. ನೋಡ್ರಿ, ಆರಾಧನೆ ವಿಷಯದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 7ನೇ ವಚನ, ವಾರವೂ ಕೂಡ ಆರಾಧನೆ ಒಬ್ಬ ಅಂಗಕ್ಕೆ ಏನಾಗಿದೆ, ಕರ್ತನೊಟ್ಟಿಗೆ ನಾನು ಆರಾಧನೆ, ಕರ್ತನಿಗೆ ನಾನು ಘನತೆಯನ್ನು ಸಲ್ಲಿಸಬೇಕು, ನಾನು ಆರಾಧನೆ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಕ್ಕಂಥ ಅಥವಾ ಹೃದಯಪೂರ್ವಕವಾಗಿ ಆತನಿಗಿರ್ತಕ್ಕಂಥ ಒಂದು ಆಲೋಚನೆಗಳು ಆತನದಾಗಿದ್ದರೆ ಆತನ ನಿಜವಾದ ಅಂಗವಾಗಿ ಆತನು ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ. ಬೇರೆ ಅದರಿಂದ ನಾವು ಗಮನಿಸ್ತಾ ಬರುವಾಗ, ವಾಕ್ಯದ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಬರುವಾಗ, ಯಾರು ಅಂಗಗಳಾಗಿದ್ದಾರೆ, ನಿಜವಾದ ಅಂಗಗಳು, ಸಭೆಯಲ್ಲಿ ನಿಜವಾದ ಅಂಗಗಳು ಯಾರ್ಯಾರಾಗಿದ್ದಾರೆ ಹೇಳತಕ್ಕಂಥ ಒಂದು ಸಂಗತಿ ಸಭಾ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ಸಭಾ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ಎಷ್ಟೋ ಜನರು ಈ ನಂಬಿಕೆಯನ್ನು ತಿರಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಇರ್ತಾರೆ. ಯಾವುದೋ ಉದ್ದೇಶಕ್ಕೋಸ್ಕರವಾಗಿ ಅವರು ಬಂದವರಾಗಿರ್ತಾರೆ. ಆದ್ರೆ ಅವರು ಸಭೆಯ ಅಂಗತ್ವವನ್ನ ಪಡ್ಕೊಳ್ಳದ ರೀತಿಯಲ್ಲಿ ಅವರು ಹಿಂದಕ್ಕೆ ಹೋಗ್ತಕ್ಕಂಥವರಾಗಿರ್ತಾರೆ. ಆದರೆ ಒಬ್ಬ ವಿಶ್ವಾಸ ಎಂಬುದಾಗಿ ಹೇಳುವಾಗ ಆತನು ಅಂಗವಾಗಿದ್ದಾನೆ, ಅಂಗದ ಕೆಲಸಗಳಿದೆ, ಅಂಗವು ಬೇರೆ ಬೇರೆ ಆಗಿರ್ತಕ್ಕಂಥ ಹೇಗೆ ಕೈ ನಮಗಿದೆಯೋ ಕಾಲಿದೆಯೋ ಹಾಗೆ ಒಬ್ಬೊಬ್ಬರು ಒಂದೊಂದು ಅಂಗಗಳಾಗಿ ನಾವು ಇರ್ತಕ್ಕಂಥವರಾಗಿದ್ದೇವೆ ಎಂಬುದನ್ನು ನಾವು ಗುರುತು ಮಾಡಿಕೊಡ್ತಕ್ಕಂಥ ಒಂದು ಸಂಗತಿಯನ್ನ ಅರ್ಥ ಮಾಡಿಕೊಳ್ಳುವಾಗ, ದೇವರ ವಾಕ್ಯದ ನೆರಳಿನಲ್ಲಿ ನಾವು ನೋಡ್ತಾ ಬರುವಾಗ ಬೋಧನೆ, ಅನ್ಯತೆ, ಪ್ರಾರ್ಥನೆ, ರೊಟ್ಟಿ ಮುರಿಯುವುದು ಅಂದರೆ ಆರಾಧನೆ, ಈ ಎಲ್ಲ ವಿಷಯಗಳಿಗೆ ಅನೇಕ ಸಂದರ್ಭಗಳಲ್ಲಿ ರೊಟ್ಟಿ ಮುರಿಯತಕ್ಕಂಥ ನಿಯಮಕ್ಕೆ ಮಾತ್ರ ಬಂದೋದ್ರಾಯ್ತು, ಅಥವಾ ಅನ್ಯತೆ ಬೇಡ, ಪ್ರಾರ್ಥನೆ ಬೇಡ, ನೋಡುವಾಗ ಬೋಧನೆ ಬೇಡ, ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ ನಾವು ಒಪ್ಕೊಂಡಿದ್ದೇವೆ. ಒಂದು ಆರಾಧನೆಯಲ್ಲಿ ಬೋಧನೆ ಇರ್ತದೆ, ನಾವು ಅನ್ಯತೆ, ಪ್ರಾರ್ಥನೆ, ರೊಟ್ಟಿ ಮುರಿದ್ರೆ 4 ವಿಷಯಗಳು ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಬೋಧನೆಗಳಾಗಿರ್ತದೆ. ಸೊ 4 ವಿಷಯಗಳಿಗೆ ಒಬ್ಬ ಅಂಗವು, ಒಬ್ಬ ವಿಶ್ವಾಸಿಯು ಬದ್ಧನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಯಾವುದೇ ಸಂದರ್ಭದಲ್ಲಿ ಯಾವ 4 ಅಂಶವನ್ನ ವಿಶ್ವಾಸಿ ಬಿಡಬಾರದು. ಆರಾಧನೆಗೆ ಬಂದಂತ ಸಂದರ್ಭದಲ್ಲಿ ಆತನು ಬೋಧನೆ ಕೇಳಬೇಕು, ಅನ್ಯತೆಯನ್ನು ಬಯಸಬೇಕು, ಪ್ರಾರ್ಥನೆ ಮಾಡಬೇಕು, ರೊಟ್ಟಿ ಮುರಿಬೇಕು. ಈ 4 ವಿಷಯಗಳು ಅಂಗದ ಜವಾಬ್ದಾರಿಯಾಗಿದೆ. ಸೊ 4 ವಿಷಯಗಳಲ್ಲಿ ನಾನು 2 ಮಾತ್ರ ಮಾಡ್ತೇನೆ ಎಂಬುದಾಗಿ ಅಂದುಕೊಳ್ಳುವವರು, ಅಥವಾ 1 ಮಾತ್ರ ಮಾಡ್ತೇನೆ ಎಂಬುದಾಗಿ ಅಂದುಕೊಳ್ಳುವವರು ಅವರು ಅಂಗವಾಗಿದ್ದಾರೆ ಹೇಳುವುದಕ್ಕೆ ನಮಗೆ ಸಾಧ್ಯತೆ ಇಲ್ಲ. ನಿಜವಾಗಿ ಒಬ್ಬ ಸಭೆಗೆ ಅಂಗವಾಗಿರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಮೊಟ್ಟ ಮೊದಲನೇದಾಗಿ ಆತನು ಪಶ್ಚಾತ್ತಾಪ, ಆತನು ನಂಬಿಕೆ ಜೀವಿತಕ್ಕೆ ಬಂದಿದೆ ಹೇಳ್ತಕ್ಕಂಥ ಸ್ಪಷ್ಟತೆ ಆತನಿಗಿರ್ಬೇಕು. ರಕ್ಷಣೆ ಹೊಂದಿರತಕ್ಕಂಥವರಾಗಿದ್ದೇನೆ ಎಂಬುದಾಗಿ, ರಕ್ಷಣೆ ಏನೆಂಬುದಾಗಿ ಆತನಿಗೆ ಗೊತ್ತಿರಬೇಕು. ಆ ರಕ್ಷಣೆ ಯಾಕೆ ನಾನು ಹೊಂದಿದ್ದೇನೆ ಎಂಬುದಕ್ಕಂಥ ಸಂಗತಿಗಳು ಆತನಿಗೆ ಸ್ಪಷ್ಟತೆ ಇರಬೇಕು. ಅದರಲ್ಲಿದ್ದಾಗ ಮಾತ್ರ ಅವನು ಅದನ್ನ ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಮತ್ತು ದೇವರ ತನ್ನ ಏಕತ್ವವನ್ನು ಒಪ್ಪಿಕೊಳ್ತಕ್ಕಂಥ ಒಂದು ಜೀವಿತ ಆತನಿಗಿರ್ಬೇಕು. ಸೊ ಇದೆಲ್ಲ ಇದ್ದಾಗ ಮಾತ್ರ ನಾನು ಸಭೆಯಲ್ಲಿ ಅಂಗವಾಗಿದ್ದೇನೆ. ಮತ್ತು ಅಪೊಸ್ತಲರ ಬೋಧನೆಗಳನ್ನು ನಾನು ಸ್ವೀಕರಿಸುತ್ತೇನೆ. ಬಹಳ ಪ್ರಾಮುಖ್ಯವಾಗಿ 4 ವಿಷಯಗಳು, ಬೋಧನೆ, ಅನ್ಯತೆ, ಪ್ರಾರ್ಥನೆ, ರೊಟ್ಟಿ ಮುರಿಯುವುದು, ಈ ವಿಷಯಗಳಿಗೆ ನಾನು ಬದ್ಧನಾಗಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿ. ಇವು ಏನ್ ಸೂಚಿಸ್ತದೆ ಅಂತ ಹೇಳಿದ್ರೆ, ಕರ್ತನ ಸಭೆಯಲ್ಲಿ ನಾನೊಬ್ಬ ಅಂಗವಾಗಿದ್ದೇನೆ, ನಾನೊಬ್ಬ ಅಂಗವಾಗಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಅಲ್ಲಿ ನಾವು ಕಾಡ್ತಕ್ಕಂಥವರಾಗಿದ್ದೇವೆ ಬೇರೆ. ಅದರಿಂದ ಸತ್ಯವೇದದಲ್ಲಿ ಸದಸ್ಯರಾಗಬೇಕಾದ್ರೆ ಒಬ್ಬೆ ನಮ್ಮ ಸಹೋದರೊಬ್ಬರು ರಕ್ಷಣೆ ಒಂದು ಸಂದರ್ಭದಲ್ಲಿ, ನಾವು ರಕ್ಷಣೆ ಒಂದು ವರ್ಷ ಆಗಿದೆ, ಒಂದೂವರೆ ವರ್ಷ ಆಗಿದೆ. ಆಗ 1.5 ವರ್ಷದ ನಂತರ ನಮ್ಮೊಬ್ರು ಸಹೋದರರು ಕೇಳ್ತಾ ಇದ್ರು ನನಗೆ, ಬೇಕಾದ್ರೆ ಎಂತ SSLC ಆಗಿ ಸಭೆಗೆ ನನ್ನ ಹತ್ರ ಕೇಳ್ತಾ ಇದ್ರು. ನನ್ನ ಹತ್ರ ಕೇಳುವಾಗ ಅವ್ರು ಹೇಳ್ತಾ ಇದ್ರು, ಈ ನಿಮ್ಮ ರೀತಿಯ ಸಭೆಗೆ ಸೇರ್ಕೊಳ್ಬೇಕಂದ್ರೆ SSLC ಕ್ವಾಲಿಫಿಕೇಶನ್ ಬೇಕಾ, ಅಥವಾ SSLC ಅರ್ಹತೆ ಆಗಿರ್ಬೇಕಾ, ಹೈಸ್ಕೂಲ್ ಮುಗಿಸಿರ್ಬೇಕಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಹೈಸ್ಕೂಲ್ ಮುಗಿಸೋದಲ್ಲ, ಡಿಗ್ರಿ ಮುಗಿಸೋದಲ್ಲ, ಬರ್ಬೇಕಾದ ಅವಶ್ಯಕತೆನೂ ಇಲ್ಲ. ನಾನು ಹೇಳಿದೆ ಅವರಿಗೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು, ನಮ್ಮ ಪಾಪದ ಪರಿಹಾರ ಹೊಂದ್ಕೊಳ್ಬೇಕು, ಅದರ ಕುರಿತಾಗಿ ತಿಳ್ಕೊಂಡು ನಾವು ಈ ಒಂದು ನಂಬಿಕೆ ಜೀವಿತಕ್ಕೆ ಕಾಲಿಡಬೇಕು ಹೇಳುವಂತ ಸಂಗತಿಗಳನ್ನ ಅವ್ರಿಗೆ ಹೇಳಿದಾಗ ನಂತರ ಕ್ರಮೇಣವಾಗಿ ಅವರು ಈ ಸತ್ಯ ತಿಳ್ಕೊಂಡು ದೇವರ ಕಡೆಗೆ ಬಂದರು.
ಅದರಿಂದ ನಾವು ನೋಡುವಾಗ ಅರ್ಹತೆಗಳೇನು ಹೇಳತಕ್ಕಂತ ಪ್ರಶ್ನೆಗೆ ವಿದ್ಯಾಭ್ಯಾಸ ಅಲ್ಲ, ಹಣ ಇದೆ ಎಂಬುದಾಗಿ ಅಲ್ಲ, ಮೆಂಬರ್ಶಿಪ್ ಕೊಡ್ಲಿಕ್ಕೆ ಅಥವಾ ಯಾವುದೋ ಇದು ಲೋಕದ ಉದ್ದೇಶಗಳಿಗೋಸ್ಕರವಾಗಿ ಕೊಡ್ತಕ್ಕಂತ ಒಂದು ಕಾರ್ಯ ಅಲ್ಲ. ಇದು ಆತ್ಮಿಕವಾಗಿ ಸಂಘಟಿಸಲ್ಪಟ್ಟಿರತಕ್ಕಂತ ಒಂದು ಕಾರ್ಯವಾಗಿದೆ, ಕರ್ತನಿಂದ ಸಂಘಟಿಸಲ್ಪಟ್ಟಿರತಕ್ಕಂತ ಒಂದು ಕಾರ್ಯವಾಗಿದೆ. ಇದು ನಿಜವಾಗಿ ಆತನು ಅಂಗವಾಗಿದ್ದಾನೆ ಹೇಳ್ತಕ್ಕಂಥ ಗುರುತು ನಮಗೆ ಕೊಡ್ತಕ್ಕಂಥದ್ದಾಗಿದೆ. ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ, ನನ್ನ ಪಾಪು ಪರಿಹಾರ ಆಗಿದೆ ಎಂಬುದಾಗಿ, ನಾನು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿದ್ದೇನೆ ಹೇಳ್ತಕ್ಕಂಥ ಒಂದು ಸಂಗತಿ ಅದು ಸಭೆಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ, ಸಭೆಗೆ ಅದು ಗೊತ್ತಿರುತ್ತೆ. ಅದರಿಂದ ಒಂದು ವೇಳೆ ಸಭೆ ಅದನ್ನ ಗೊತ್ತಾಗುವಾಗ, ಒಬ್ಬ ವ್ಯಕ್ತಿ ಅದನ್ನು ಕಂಡು ಕಾಣದೇ ಇದ್ದಾಗ, ಅದನ್ನ ನಾವು ಪ್ರಯತ್ನ ಮಾಡುವಾಗ, ಆಗ್ಲೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳದೆ ನಿಜವಾದ ಅಂಗವಾಗಿ ಆತನು ಬರ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವೇನ್ ಮಾಡಕ್ಕಾಗಲ್ಲ, ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅದರಿಂದ ನೋಡ್ತಾ ಬರುವಾಗ ನಾವು ಈ ಸದಸ್ಯತ್ವವನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ, ಕರ್ತನ ಸಭೆಗೆ ಅಂಗಗಳಾಗಿದ್ದೇವೆ ಹೇಳ್ತಕ್ಕಂಥ ಒಂದು ಸಂಗತಿ ಬಹಳ ಮುಖ್ಯವಾಗಿದೆ. ಅದರಿಂದ ನಿಬಂಧನೆ ನಮ್ಗೆ SSLC ಆಗ್ಬೇಕಂತಲ್ಲ, ಡಿಗ್ರಿ ಆಗ್ಬೇಕಂತಿಲ್ಲ, ಹಣ ಇರ್ಬೇಕಂತಿಲ್ಲ, ವಿದ್ಯಾಭ್ಯಾಸ ಇರ್ಬೇಕಂತಿಲ್ಲ. ನಮ್ಮ ಹೃದಯದ ಕರ್ತರಿಗೆ ಕೊಟ್ಟು ನಂಬಿಕೆ ಜೀವಿತ ಪಶ್ಚಾತ್ತಾಪದಿಂದ ಕೊಟ್ಟಿರ್ತಕ್ಕಂಥ ಈ ನಾನೊಬ್ಬ ಪಾಪಿ ಎಂಬತಕ್ಕಂಥ ಸಂಗತಿಯನ್ನು ಗುರುತು ಮಾಡಿಕೊಂಡು ನಾನು ಕರ್ತನ ಕಡೆಗೆ ತಿರುಗಿಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರೆ ಆತನು ಸಭೆಗೆ ಅಂಗವಾಗಿ ಸೇರಲ್ಪಡ್ತಕ್ಕಂಥವನಾಗಿದ್ದಾನೆ. ಇದು ಬಹಳ ಮುಖ್ಯ. ಎಷ್ಟೋ ಜನರು ಸಭೆಗೆ ಸೇರಿಕೊಳ್ಬೇಕಾದ್ರೆ ದುಡ್ಡು ಕೊಡ್ಬೇಕಾ, ವಿದ್ಯಾರ್ಹತೆ ಇರ್ಬೇಕಾ, ಕಲ್ತವ್ರು ಮಾತ್ರ ಬರ್ಬೇಕಾ, ಎಜುಕೇಶನ್ ಇದ್ದವ್ರು ಮಾತ್ರ ಬರ್ಬೇಕಾ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಮ್ಗೆ ಎಲ್ಲಿ ಅರ್ಥ ಆಗುತ್ತೆ? ನಮಗೆ ಗೊತ್ತಾಗಲ್ಲ. ನಿಮ್ಗೆ ಎಜುಕೇಶನ್ ಇದ್ದವ್ರಿಗೆ ಮಾತ್ರ, ಶಿಕ್ಷಣ ಇದ್ದವ್ರಿಗೆ ಮಾತ್ರ. ಎಲ್ಲಿ ಆದಿ ಕಾಲದಲ್ಲಿ ಶಿಕ್ಷಣ ಇತ್ತ? ಆದಿ ಕಾಲದಲ್ಲಿ ಶಿಕ್ಷಣ ಇಲ್ಲದೆ ಇರುವಾಗ ಎಷ್ಟೋ ಜನರು ರಕ್ಷಣೆ ಹೊಂದಲಿಲ್ವಾ? ಎಷ್ಟೋ ಜನರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ವಾ? ಅದರಿಂದ ಅಂಗವಾಗಬೇಕಾದ್ರೆ ಇವಿಷ್ಟು ಕ್ವಾಲಿಫಿಕೇಶನ್: ಪಶ್ಚಾತ್ತಾಪ ಪಡಬೇಕು, ಆತನು ನಂಬಿಕೆ ಇಡಬೇಕು, ಆತನು ರಕ್ಷಣೆ ಹೊಂದಿದವನಾಗಿರ್ಬೇಕು, ದೇವರ ತ್ರೈಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನಾಗಿರ್ಬೇಕು, ಅಪೊಸ್ತಲರ ಬೋಧನೆಗೆ ಮತ್ತು ಅನ್ಯೋನ್ಯತೆ, ಪ್ರಾರ್ಥನೆ, ರೊಟ್ಟಿ ಮುರಿಯು ಈ ವಿಷಯಗಳಲ್ಲಿ ಆತನು ಬದ್ಧನಾಗಿರ್ಬೇಕು. ಈ ವಿಷಯಗಳನ್ನು ಒಪ್ಪಿಕೊಂಡಿರ್ತಕ್ಕಂಥವನು ಅವನೇನಾಗಿದ್ದಾನೆ ಅಂತ ಹೇಳಿದ್ರೆ ನಿಜವಾಗಿ ಅಂಗವಾಗಿರ್ತಾನೆ. ಅದರಿಂದ ಬೇರೆ ನಮ್ಮ ಜೀವಿತದಲ್ಲಿ ಅಂಗವಾಗಿದ್ದೇವೆ ಹೇಳುವಂತದ್ರಲ್ಲಿ ನಮಗೆ ಸ್ಪಷ್ಟತೆ ಇದೆ. ದೇವಜನರಾದ ನಮ್ಮೆಲ್ಲರಿಗೂ ಸ್ಪಷ್ಟತೆ ಇದೆ. ನಾವು ಕರ್ತನ ಸಭೆಗಳಲ್ಲಿ ಅಂಗವಾಗಿದ್ದೇವೆ ಹೇಳುವಂತ ಒಂದು ಸಂಗತಿ. ಅದರಿಂದ ಯಾರು ಅಂಗಗಳಾಗಿ ವರ್ತನೆ ಮಾಡುವುದಿಲ್ಲವೋ ಅಥವಾ ಯಾರು ಅಂಗಗಳಾಗಿ ಆ ರೀತಿಯಾಗಿ ಜೀವನ ಮಾಡ್ತಾ ಇಲ್ವೋ ಅದು ಅವರು ನಿಜವಾಗಿ ರಕ್ಷಣೆ ಹೊಂದಿದ್ದಾರೆ ಅಥವಾ ನಿಜವಾದ ನಂಬಿಕೆಯಲ್ಲಿ ಬಂದಿದ್ದಾರೆ ಹೇಳತಕ್ಕಂಥ ಒಂದು ಸಂಗತಿ ಅದು ನಮಗೆ ಅನುಮಾನಾಸ್ಪದವಾಗಿ ಕಂಡು ಬರತಕ್ಕಂಥದ್ದಾಗಿದೆ. ಅದರಿಂದ ಬೇರೆ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾವು ನೋಡ್ತಾ ಇನ್ನೂ ಮುಂದೆ ಅನೇಕ ವಿಷಯಗಳು, ಸಮಾಜಶಾಸ್ತ್ರದ ವಿಷಯಕ್ಕಾಗಿ ತುಂಬಾ ವಿಷಯಗಳು ನಮ್ಮ ಜೀವಿತದಲ್ಲಿ ಹಾದು ಹೋಗ್ತಕ್ಕ ನಾವು ಅಭ್ಯಾಸ ಮಾಡ್ತಕ್ಕಂಥವರಾಗಿದೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಸಭೆಗೆ ಬಂದಾಕ್ಷಣ ಅನೇಕರು ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಹೊಸದಾಗಿ ಬಂದಿರತಕ್ಕಂಥವರು ಅನೇಕ ರೀತಿಯ ವರ್ತನೆಗಳನ್ನ ಅವರು ಪಾಪ ಗೊತ್ತಿರೋದಿಲ್ಲ. ಅವರಿಗೆ ನಾವು ಸರಿಯಾದ ತಿಳುವಳಿಕೆ ಕೊಟ್ಟು ವಾಕ್ಯಕ್ಕನುಸಾರವಾಗಿರ್ತಕ್ಕಂಥ ಬೋಧನೆ ಕೊಟ್ಟು ಅವರನ್ನು ನಡೆಸ್ತಾ ಬರತಕ್ಕಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಮೇಲೆ ಇರತಕ್ಕಂಥ ಒಂದು ಸಂಗತಿಯಾಗಿದೆ. ನನ್ನ ಮೇಲೆ, ನಿಮ್ಮೆಲ್ಲರ ಮೇಲೆ ಇರುವಂತ ಒಂದು ಜವಾಬ್ದಾರಿಯಾಗಿದೆ. ಅದರಿಂದ ಸಭೆಯಲ್ಲಿ ಅಂಗಗಳಾಗಿ ನಾವಿದೆ ಎಂಬುದಾಗಿ ಹೇಳುವಾಗ ರಕ್ಷಣೆ ಹೊಂದಿರತಕ್ಕಂಥ, ನಿಜವಾಗಿ ರಕ್ಷಣೆ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯು ಆತನು ಸಭೆಯ ಅಂಗಗಳಾಗಿರ್ತಾನೆ ಎಂಬುದಾಗಿ. ಅನೇಕರು ಯಾರ್ದೋ ಸಭೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಅದು ಕರ್ತನ ಸಭೆ ಆಗಿದೆ. ಕರ್ತನ ಸಭೆಯಲ್ಲಿ ನೀವು ಅಂಗಗಳಾಗಿದ್ರೆ ಇರ್ತೀರಿ, ಅಂಗಗಳಾಗದೆ ಇದ್ರೆ ನೀವು ಸಭೆಯಲ್ಲಿ ಇರಕ್ಕಾಗಲ್ಲ. ಅದರಿಂದ ಬೇರೆ ನಾವು ನೋಡುವಾಗ ದೇವರ ಚಿತ್ತವಾದರೆ ಮುಂದಿನ ವಾರ ಬೇರೆ ವಿಷಯಗಳನ್ನು ನಾವು ನೋಡುತ್ತಾ ಮುಂದುವರಿಯೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡ್ಲಿ.